ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಬಂದು ಅಗೇನ್ ನನ್ನ ಬೈಕ್ ಹುಡುಕಾಟದ 2ನೇ ವಿಡಿಯೋ ಆಗಿರುತ್ತೆ. ಮೊದಲನೇ ವಿಡಿಯೋ ಆಲ್ರೆಡಿ ನೀವೆಲ್ಲರೂ ನೋಡ್ಕೊಂಡು ಬಂದಿದ್ದೀರಾ. SD ಅಡ್ವೆಂಚರ್ ಮತ್ತು ಸುಜುಕಿ ವಿ-ಸ್ಟೋಮ್ನ ಟೆಸ್ಟ್ ರೈಡ್ ಮಾಡ್ಕೊಂಡು ಬಂದು ನನಗೆ ಏನೋ ಒಂಥರ ಏನೋ ಬೇಕು, ಇನ್ನೂ ಸ್ವಲ್ಪ ಗಾಡಿ ಸಖತ್ತಾಗಿರಬೇಕು ಅನ್ನೋ ಫೀಲಲ್ಲಿದ್ದೆ. ನೆಕ್ಸ್ಟ್ ಡಿಸೈಡ್ ಮಾಡಿದ್ದೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 450 ಮತ್ತು KTM 390 ಅಡ್ವೆಂಚರ್ ಎಡಿಷನ್ನ ಟೆಸ್ಟ್ ರೈಡ್ ಮಾಡೋಣ ಅಂತ. ಸೊ ಅದಕ್ಕೆ ಅಂತಲೇ ಇವಾಗ ನನ್ನ ಕೆಲಸ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ. ಶಶಾಂಕ್ ಅಣ್ಣ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ ನನಗೋಸ್ಕರ. ಇಲ್ಲಿಂದ ಹೋಗಿ ನಂದು ಥಿಂಗ್ಸ್ ಎಲ್ಲ ಇಟ್ಟು ನಾನು ಅವ್ರನ್ನ ಪಿಕ್ ಮಾಡಿಕೊಂಡು ಕಾರಲ್ಲೇ ಹೋಗಬೇಕು. ಬಿಕಾಸ್ ಆಲ್ಮೋಸ್ಟ್ ಇವಾಗ ಟೈಮು 11 ಗಂಟೆ ಆಗ್ತಾ ಬಂತು. ಬಿಸಿಲು ಹೆವಿ ಇರುತ್ತೆ. ಬೈಕಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಎನಿವೇಸ್ ಅಲ್ಲಿ ಹೋದ್ಮೇಲೆ ಬೈಕ್ನ ನೋಡೋದಕ್ಕೆಲ್ಲ ನನಗೆ ಹೆಲ್ಮೆಟ್ ಬೇಕೇ ಬೇಕು. ಆ್ಯಂಡ್ ಟೆಸ್ಟ್ ರೈಡ್ ಮಾಡೋದಕ್ಕೆ ಹೆಲ್ಮೆಟ್ ಬೇಕು. ಇದೇ ಕಾರ್ಗೆ ಹೆಲ್ಮೆಟ್ನ ಹಾಕ್ಕೊಂಡು ಶಶಾಂಕ್ ಅಣ್ಣನ ಪಿಕ್ ಮಾಡಿಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತ. ಹಿಮಾಲಯನ್ 450 KTM 390, ಎಸ್ಪೆಷಲಿ ಹಿಮಾಲಯನ್ 450 ನನಗೆ ತುಂಬ ದಿನಗಳಿಂದ ಆಸೆ ಇತ್ತು ಅದೊಂದು ಬೈಕ್ನ ತೊಗೊಬೇಕು ಅಂತ. ಬಟ್ ನಾನು ರಾಯಲ್ ಎನ್ಫೀಲ್ಡ್ ಹಂಟರ್ 350 ನೋಡೋ ಟೈಮಲ್ಲಿ ನಾನು ಆ ಗಾಡಿನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರಲಿಲ್ಲ. ಯಾವಾಗ ನನಗೆ ADV ಬೈಕ್ಸ್ದು ಥಾಟ್ ಬಂತೋ ಆವಾಗ ನನಗೆ ಆ ಗಾಡಿ ಯಾಕೋ ಸಖತ್ ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ಬಜೆಟ್ ಎಲ್ಲ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ತುಂಬ ಇದೆ. ಆಗೋ ಚಾನ್ಸಸ್ ಏನು ಹಾಗೇ ಆಗುತ್ತೆ. ಬಟ್ ಎಲ್ಲದಕ್ಕೂ ರೆಡಿ ಇರಬೇಕು. ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ರಿಸ್ಕ್ ತೊಗೊಬೇಕಲ್ವಾ. ಕಾಜಾ ಬ್ರೌನ್ ಮತ್ತು ಕಾಮೆಟ್ ವೈಟ್ ಸಿಕ್ಕಾಬಿಟ್ಟೆ ಅಟ್ರಾಕ್ಟ್ ಮಾಡ್ತಾ ಇದೆ. ಪ್ರೈಸ್ ಸ್ವಲ್ಪ ಜಾಸ್ತಿ ಆದ್ರೂ ಅಲ್ಲಿವರೆಗೂ ರೀಚ್ ಔಟ್ ಮಾಡ್ಬೋದು, ಅಷ್ಟು ಪಾಸಿಬಿಲಿಟೀಸ್ ಇದೆ ಅನ್ನೋ ಒಂದು ಕಾನ್ಫಿಡೆಂಟ್ ಕ್ರಿಯೇಟ್ ಆಗಿದೆ. ಫಸ್ಟ್ ಆಫ್ ಆಲ್ ಈ ಗಾಡಿಗಳು ಹುಡುಕ್ಬೇಕಾದ್ರೆ ಹುಡುಗರು ಮೈಂಡ್ ಸೆಟ್ ಯಾವ ಥರ ಅಂದರೆ ಈ ಕಡೆ ಆಡ್ತಾ ಇರುತ್ತೆ. ನನಗನ್ಸೋ ಪ್ರಕಾರ ಇವಾಗ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದು 2 ಗಾಡಿ ಪ್ಲಸ್ ಇವಾಗ ನೋಡೋಕೆ ಹೋಗ್ತಿರೋ 2 ಗಾಡಿ ಬಿಟ್ಟರೆ ನಮ್ಮ ಒಂದು ಪ್ರೈಸ್ ಸೆಗ್ಮೆಂಟಲ್ಲಿ ಬೇರೆ ಯಾವುದು ADV ಬೈಕ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಯಾವುದಾದ್ರೂ ಒಂದು ಕನ್ಫರ್ಮ್ ಆಗೇ ಆಗುತ್ತೆ, ಅದಂತೂ ನಿಜ. ಬಿಕಾಸ್ ಕನ್ಫರ್ಮ್ ಮಾಡಲೇಬೇಕು. ಯಾಕೆಂದರೆ ಎಲ್ಲ ಕಡೆ ರಿಸರ್ಚ್ ಮಾಡಿ ಬಜೆಟ್ ಎಲ್ಲ ನೋಡಿಕೊಂಡು ಪ್ರೈಸ್ ಎಲ್ಲ ಫಿಕ್ಸ್ ಮಾಡಿ ಸೊ ಇದೆರಡು ನೋಡೋಣ. ಇದೆರಡರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಫಿಕ್ಸ್ ಮಾಡಿಬಿಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಮತ್ತೆ ಯಾಕೆಂದರೆ ತುಂಬ ಹುಡುಕ್ದಷ್ಟು ತಲೆ ಕೆಟ್ಟೋಗ್ಬಿಡುತ್ತೆ ಗೈಸ್. ಓಕೆ, ಲೇಟ್ ಮಾಡೋದು ಬೇಡ. ಇವಾಗ ಮನೆ ಹತ್ರ ಹೋಗಿ ನಮ್ಮ ಶಶಾಂಕ್ ಅಣ್ಣನ ಪಿಕ್ ಮಾಡಿಕೊಂಡು ಡೈರೆಕ್ಟು ಶೋರೂಮ್ ಹತ್ರ ಸಿಗೋಣ. ಇವತ್ತು ನಾವು ಬಂದಿದ್ದೀವಿ ನಾಗರಬಾವಿ ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ. ಹಿಮಾಲಯನ್ ಹಿಡ್ಕೊಂಬಿಟ್ಟು ಅಲ್ಲೇನು ಪೋಸ್ಟ್ ನೋಡ್ತಾ ಇದ್ದೀರಾ ಬ್ರೋ? ಎಕ್ಸ್ಚೇಂಜು ಇಲ್ಲೇ ಕೊಟ್ಬಿಡಿ ಬ್ರೋ ನಿಮ್ಮ ಗಾಡಿನ ಅಟ್ಲೀಸ್ಟು. ಗೈಸ್, ನಾನು ಆವಾಗಲೇ ಹೇಳ್ತಾ ಇದ್ನಲ್ಲ ಕಾಜಾ ಬ್ರೌನ್. ಸೊ ಡಿಸ್ಪ್ಲೇಗಿದೆ. ಟೆಸ್ಟ್ ರೈಡ್ಗೆ ಯಾವ್ದು ಕೊಡ್ತಾರೆ ಗೊತ್ತಿಲ್ಲ. ನೋಡಿ ಗೈಸ್, ಏನು ಲುಕ್ ಇದೆ ಗಾಡಿ. ಓಹೋ, ಸರಿಯಾಗಿ ಹಾಕ್ಬಿಟ್ಟವ್ರೆ ಗುರು. ಟೈಪ್ ಸಿ ಚಾರ್ಜಿಂಗ್ ಕೇಬಲ್. ಸೊ ಇದರಲ್ಲಿ ಅಡ್ವಾಂಟೇಜಸ್ ಏನಂದರೆ ನಿಮಗೆ ಬೇಕಾಗಿರೋ ಥರ ಸ್ಟಿಕ್ಕರಿಂಗ್ನ ಮಾಡಿಸ್ಕೊಬೋದು. ಇಲ್ಲಿ ಅಲ್ಲಿ ಇಲ್ಲಿ. ಸೊ ಕಾಮೆಟ್ ವೈಟಲ್ಲಿ ಇಲ್ಲೆಲ್ಲ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲೇ ಸ್ಟಿಕ್ಕರಿಂಗ್ ಎಲ್ಲ ಆಗ್ಬಿಟ್ಟು ಬಂದುಬಿಡುತ್ತೆ. ಬ್ರೋ ಕೀ ಕೊಡ್ತಾರಾ? ಒಂದು ಕಡೆ ಶೇಕ್ ಮಾಡಿದ್ರೆ 2 ಕಡೆ ಶೇಕ್ ಆಗುತ್ತಲ್ಲ ಬ್ರೋ. ಕ್ರೇಜಿ. ಇಲ್ಲಿ ನೋಡಿ ಆಲ್ರೆಡಿ ಕೀ ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಗೈಸ್, ಇವಾಗ ನಮಗೆ ಟೆಸ್ಟ್ ಡ್ರೈವ್ ಕೊಟ್ಟಿದ್ದಾರೆ ಕಾಜಾ ಬ್ರೌನ್. ಮೋಸ್ಟ್ಲಿ ಎಲ್ಲ ಶೋರೂಮ್ಗಳಲ್ಲೂ ಇದೇ ಗಾಡಿನ ಟೆಸ್ಟ್ ರೈಡ್ಗೆ ಇಟ್ಟಿರ್ಬೋದು ನನಗೆ ಗೊತ್ತಿರೋ ಪ್ರಕಾರ. ಸೊ ಇವಾಗ ಏನೋ ಡಿಸ್ಕಸ್ ಮಾಡ್ತಿದ್ದಾರೆ ನಮ್ಮಣ್ಣ ಗಾಡಿ ಬಗ್ಗೆ.
ಇವಾಗ ಅವರು ಫಸ್ಟು ಟೆಸ್ಟ್ ರೈಡ್ ಹೋಗ್ತಾರೆ. ನೋಡ್ತೀನಿ, ಹಿಂದೆ ಕೂತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಫಸ್ಟ್ ಅವ್ರು ಹೋಗಿ ಬರಲಿ. ಬಿಕಾಸ್ ಗಾಡಿದು ಆ್ಯಕ್ಚುಯಲ್ ವೆಯ್ಟ್ ಫೀಲ್ ಆಗಬೇಕಲ್ವಾ, ಸೊ ಅದಕ್ಕೆ ಅವ್ರು ಫಸ್ಟ್ ಹೋಗಿ ಬರಲಿ. ಅದಾದಮೇಲೆ ನಾವು ಹೋಗೋಣ. ಏನು ಯೋಚನೆ ಮಾಡ್ತಾಯಿದ್ದೀರಾ? ಗಾಡಿ ಎಕ್ಸಾಸ್ಟ್ ನೋಟ್ ಚೆನ್ನಾಗಿದೆ, ಸ್ಮೂತ್ ಅನ್ನೋ ಫೀಲ್ ಇಲ್ಲೇ ಆಗ್ತಾಯಿದೆ. ಒಂದ್ಸಲ ಓಡಿಸ್ಬಂದ್ಮೇಲೆ ಗೊತ್ತಾಗುತ್ತೆ ಗೈಸ್. ನಿಜವಾಗ್ಲೂ ದಾರಿನಲ್ಲಿ ಬರ್ತಾ ಆಲ್ಮೋಸ್ಟ್ ಒಂದು 20-25 ಹಿಮಾಲಯನ್ ನೋಡಿದ್ದೀನಿ ನಾನಂತೂ. ಇವಾಗ ನಾವು ಯಾವುದಾದ್ರೂ ಒಂದು ಗಾಡಿನ ನೋಡೋಕೆ ಹೋಗ್ತಾಯಿದ್ದೀವಿ ಅಥವಾ ಏನಾದರೂ ನಾವು ಅದನ್ನು ಬೈಯಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂದರೆ ಕೋಇನ್ಸಿಡೆಂಟ್ಲಿ ನಮ್ಮ ಮುಂದೆ ಆ ಗಾಡಿಗಳು ಒಂದಷ್ಟು ಗಾಡಿಗಳನ್ನ ನೋಡಿದಾಗ ಏನು ಫೀಲ್ ಆಗುತ್ತಲ್ಲ, ಎಲ್ರಿಗೂ ಈ ಥರ ಫೀಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಅದೇ ಗಾಡಿ ಕಾನ್ಸಂಟ್ರೇಟ್ ಮಾಡಿರ್ತೀವಲ್ಲ, ಸೊ ನಮ್ಗೆ ಅದೇ ಗಾಡಿಗಳು ಕಾಣಿಸ್ತಿರುತ್ತೆ. ಗಾಡಿ ಚೆನ್ನಾಗೈತೆ ಅಂತ ಹಂಗೆ ಏನಾದರೂ ತಗೊಂಡು ಹೊರಟೋಗ್ಬಿಟ್ರೆ ಹೆಂಗೆ ಇವರು? ಈ ಕಡೆನೂ ಕಾಣ್ತಾಯಿಲ್ಲ, ಈ ಕಡೆನೂ ಕಾಣ್ತಾಯಿಲ್ಲ, ಎಲ್ಲೋದ್ರಪ್ಪ ಇವರು? ಯಾಕೋ ಇವರು ಇವತ್ತು ಗಾಡಿ ಕೊಡೋಂಗೆ ಕಾಣ್ತಾಯಿಲ್ಲ ನನಗೆ ಟೆಸ್ಟ್ ರೈಡು. ಎಂಥ ಎಡ್ವರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಅಂದರೆ, ND ಫಿಲ್ಟರ್ದು ಪ್ರೊಟೆಕ್ಟರ್ ಕೊಟ್ಟಿರ್ತಾರೆ, ಅದನ್ನು ಹಂಗೆ ಹಾಕ್ಕೊಂಡು ಇಷ್ಟೊತ್ತವರೆಗೂ ಫುಟೇಜ್ ಎತ್ಬಿಟ್ಟಿದ್ದೀನಿ. ಎಲ್ಲ ಫುಲ್ಲು ಶೈನಿಂಗ್ ಬಂದುಬಿಟ್ಟಿದೆ. ಸಾರಿ ಗೈಸ್. ಬಂದರು ನೋಡಿ ಅಣ್ಣ, ಇಲ್ಲೇ ಆಫ್ ರೋಡಿಂಗ್ ಫೀಲಲ್ಲಿ ಅವರೇ. ಇನ್ನೇನಾದ್ರೂ ಆ್ಯಕ್ಚುಯಲ್ ಆಫ್ ರೋಡಿಂಗ್ ಸಿಕ್ತು ಅಂದರೆ ಮುಗೀತು ಗಾಡಿ ಕತೆ. ಗಾಡಿ ತೊಗೊಳಕ್ಕೆ ಬಂದಿರೋದು ನೀವಾ? ಈ ಲೆವೆಲ್ಗೆಲ್ಲ ಚಚ್ಚಾಡಿದ್ರೆ ನಾವೆಲ್ಲ ಎಲ್ಲಿ ಹೋಗಬೇಕು? ಏನು ನಾವೆಲ್ಲ ನೋಡೋದು, ಗಾಡಿ ಟೆಸ್ಟ್ ಡ್ರೈವ್ ಮಾಡೋದೇ ಬಿಟ್ಟು. ಆಯ್ತು ಬಿಡ್ರಿ, ಕೂತೋಗಿ ಪರವಾಗಿಲ್ಲ, ನಿಂತ್ಕೊಳಕ್ಕೆ ಸೀಟ್ ಹೈಟ್ ಮಾಡಾದ್ಮೇಲೆ ಆ ಥರ ಆಗುತ್ತಾ? ಸೀಟ್ ಪಕ್ಕ ಪರ್ಫೆಕ್ಟ್ ಆಗಿದೆ ನಿನಗೆ, ಸಿಟಿ ಯೂಸ್ ಮಾಡೋಕ್ಕೆ ಕರೆಕ್ಟಾಗಿದೆ. ಬಟ್ ನೀನು ಸ್ಟ್ಯಾಂಡಿಂಗ್ ಮಾಡ್ತೀನಿ, ಇದರಲ್ಲಿ ಸ್ವಲ್ಪ ಹೊತ್ತು ಹೈವೇಲಿ ಚೆನ್ನಾಗಿ ಓಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಹ್ಯಾಂಡಲ್ ಬಾರ್ ಚೇಂಜ್ ಮಾಡಿಸ್ಕೊಬೇಕು. ರೈಸರ್ ಹಾಕಿದ್ರೆ ಸಾಕಿಲ್ಲ, ಬಾರೇ ಚೇಂಜ್ ಮಾಡಿಸ್ಬೇಕಾ? ರೈಸರ್ಸ್ ಹಾಕಿದ್ರೆ ನಿನ್ನ ಕಡೆಗೆ ಬರುತ್ತೆ ಅಷ್ಟೇ, ಹೈಟ್ ಬರೋಲ್ಲ. ಸ್ವಲ್ಪ ವೈಡ್ ಬಂದರೆ ಚೆನ್ನಾಗಿರುತ್ತೆ. ಓಕೆ, ನಾನು ಆ ಥರ ಯಾವ ಥರ ಸ್ಟೈಲ್ಗೆ ಹತ್ತದು ಬ್ರೋ? ಅದು ಆ್ಯಕ್ಚುಲಾಗಿ ಸ್ಟ್ಯಾಂಡ್ ಸರಿಯಾಗಿ ಬಿಟ್ಟಿಲ್ಲ. ಇದು ಫುಲ್ ಬೆಂಡ್ ಆಗುತ್ತೆ ತಾನೇ? ಫೇಡ್ ಆಗೋಗ್ಬಿಟ್ಟಿದೆ, ಹಳೆಯ ಗಾಡಿ ಅನ್ಸೋದಲ್ಲ. ಕಲರ್ ತೊಗೊಂಡ್ರೆ ಇದು ಹಂಗೆ ಆಗುತ್ತೆ. ಪಿಕಪ್ ಸಕ್ಕದಾಗಿದೆ ಗಾಡಿದು, ಪಿಕಪ್ ಸಕ್ಕದಾಗಿ ತಗೊಂತು. ಆಲ್ಮೋಸ್ಟ್ ಇವಾಗ ನೋಡಿ ಇಲ್ಲಿ 3rd 4th ಗೇರಲ್ಲಿ ಇದ್ದೀನಿ. ಮೋಸ್ಟ್ಲಿ ಇದು ಟೆಸ್ಟ್ ರೈಡ್ ವೆಹಿಕಲ್ ಆಗಿರೋದ್ರಿಂದ ಸ್ವಲ್ಪ ನನಗೆ ಈ ಬ್ರೇಕ್ ಇನ್ನೂ ಬೇಕು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಥ್ರಾಟಲ್ ರೆಸ್ಪಾನ್ಸ್ ಇನ್ನೂ ಸ್ವಲ್ಪ ಕಮ್ಮಿ ಆಗಿರೋ ಥರ ಅನ್ನಿಸ್ತಾ ಇದೆ. ಅದು ರೋಡ್ ಕಚ್ಚಡವಾಗಿದೆ ಅಂತ ಹೇಳಿದ್ರು ಚೆನ್ನಾಗೇ ಇದೆ. ಕಾರ್ನರಿಂಗನ್ನು ಕಾನ್ಫಿಡೆಂಟಾಗಿ ಮಾಡ್ಬೋದು, ಚೆನ್ನಾಗಿದೆ ಗಾಡಿ. ಇಷ್ಟೊಂದು ಕಾನ್ಫಿಡೆಂಟಾಗಿ ನಾನು ಯಾವತ್ತೂ ಗಾಡಿನೇ ಮಲಗಿಸಿಲ್ಲ ಗುರು. ಗಾಡಿದು ಸಸ್ಪೆನ್ಷನ್ ಟ್ರಾವೆಲು ಫ್ರಂಟ್ ಆಗಿರ್ಬೋದು ಬ್ಯಾಕ್ ಆಗಿರ್ಬೋದು ಎರಡೂ ಸೂಪರಾಗಿದೆ, ಏನು ಫೀಲ್ ಆಗ್ತಾಯಿಲ್ಲ. ಬಟ್ ಸ್ಲೈಟ್ಲಿ ಆ್ಯಕ್ಸಿಲೇಟ್ರ್ ಕೊಟ್ಟಾಗ ಸ್ವಲ್ಪ ವೈಬ್ರೇಷನ್ ಫೀಲ್ ಆಗ್ತಾಯಿದೆ ನನಗೆ ಹ್ಯಾಂಡಲ್ ಬಾರು. ಮೇ ಬಿ ಮಲ್ಟಿಪಲ್ ಯೂಸರ್ಸಿಂದ ಆ ಥರ ಆಗಿರ್ಬೋದು.
ನಾನು ಆ್ಯಕ್ಚುಲಾಗಿ ಫಾರ್ ದ ಫಸ್ಟ್ ಟೈಮ್ ಓಡಿಸ್ತಾ ಇರೋದು ಹಿಮಾಲಯನ್ 450. ನಾನು ಈವನ್ 411 ಕೂಡ ಟ್ರೈ ಮಾಡಿಲ್ಲ ನನ್ನ ಲೈಫಲ್ಲಿ. ಬಟ್ ನನಗೇನೋ 390 ADVಗಿನ್ನ ಇದೇ ಸೂಪರಾಗಿದೆ ಅಂತ ಅನ್ನಿಸ್ತಾ ಇದೆ. ಹ್ಯಾಂಡಲ್ ಬಾರು ಬ್ರೋ ಹೇಳ್ದಂಗೆ ಸ್ವಲ್ಪ ಹೈಟ್ ಬೇಕು, ಬಟ್ ಇವಾಗ ಸದ್ಯಕ್ಕೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಒಂದೆಲ್ಲಾದರೂ ಸ್ಟ್ರೆಚ್ ಸಿಗುತ್ತಾ ನೋಡಬೇಕು. ಈ ಟ್ರಾಫಿಕ್ಕಲ್ಲಿ ಸ್ಟ್ರೆಚ್ ಸಿಗೋದು ಡೌಟೇ. ಸಿಟಿ ಒಳಗಡೆ ಟೆಸ್ಟ್ ರೈಡ್ ಮಾಡೋದು ಬೇಜಾರಾಗ್ಬಿಡುತ್ತೆ ಗೈಸ್. ಆ SD ಮತ್ತು ವೇಸ್ಟ್ರೋಮ್ ಟೆಸ್ಟ್ ರೈಡ್ ಮಾಡಿದ್ನಲ್ಲ, ಅದೇ ಎಷ್ಟೋ ಚೆನ್ನಾಗಿತ್ತು. ನಮ್ಮ ಮೆಟ್ರೋ ರೋಡ್ ಸಿಕ್ತು ಅಟ್ಲೀಸ್ಟು. ಹಾಂ ಏನಣ್ಣ ನೀವು ಎಲ್ಲಿಂದ ಬರ್ತೀರಣ್ಣ ನೀವೆಲ್ಲ? $4.25 ಲಕ್ಷ ವರ್ತಲ್ಲೇ ವರ್ತು ಗೈಸ್. ತಗೊಂಡು ರಿಗ್ರೆಟ್ ಮಾಡದೇ ಇರೋ ತಗೊಂಡಾದ್ಮೇಲೂ ರಿಗ್ರೆಟ್ ಮಾಡಬಾರ್ದು ಅಂದರೆ ಈ ಗಾಡಿನ ತೊಗೊಬೇಕು ನನ್ನ ಪ್ರಕಾರ, ನನಗನ್ಸಿದ ಪ್ರಕಾರ. ಐ ಆಮ್ ಇಂಪ್ರೆಸ್ಡ್. ಗಾಡಿ ಸಖತ್ ಇಷ್ಟ ಆಯಿತು. ಗುಡ್ ಲುಕಿಂಗ್, ಗುಡ್ ಪರ್ಫಾರ್ಮೆನ್ಸ್, ಗುಡ್ ಕಂಫರ್ಟ್, ಎಲ್ಲ ಕಡೆಯಿಂದನೂ ಬರೀ ಪಾಸಿಟಿವೇ ಇದೆ ಈ ಗಾಡಿಯಲ್ಲಿ. ಎಸ್ಪೆಷಲಿ ಟ್ಯಾಂಕ್ ಏರಿಯಾ ಅಂತೂ ಸಕ್ಕತ್ತಾಗಿ ಕಾಣ್ತಿದೆ ಗೈಸ್. ನನಗೆ ಯೂಶ್ವಲಿ ನನಗೆ ಇಷ್ಟೊತ್ತಿಗೆಲ್ಲ ನನಗೆ ಹಂಟರ್ ಓಡಿಸಿದ್ರೆ ಈ ರೈಟ್ ಹ್ಯಾಂಡ್ ಪೇಯ್ನ್ ಬಂದುಬಿಡ್ತಾಯಿತ್ತು. ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ಇದರಲ್ಲಿ ಯಾವುದೂ ಆ ಥರ ಫೀಲ್ ಆಗ್ತಾಯಿಲ್ಲ. ಮೇ ಬಿ ಹ್ಯಾಂಡಲ್ ಬಾರ್ ಸ್ವಲ್ಪ ಹೈಟ್ ಇರೋದಕ್ಕೋ ಏನೋ ಗೊತ್ತಿಲ್ಲ. ಸಾಫ್ಟಾಗಿದೆ ಗೈಸ್ ಎಲ್ಲ ಗೇರ್ಸೂ. ಗೇರ್ ಶಿಫ್ಟಿಂಗ್ ಅಂತೂ ಬಟರ್ ಸ್ಮೂತಾಗಿದೆ. ಯಾವ 1 to 4 ಎಷ್ಟು ಬೇಗ ಶಿಫ್ಟ್ ಮಾಡ್ತೀವೋ ಗೊತ್ತೇ ಆಗಲ್ಲ. ಗಾಡಿ ಎಷ್ಟು ಸ್ಪೆಂಡ್ ಆಗುತ್ತೆ ನೋಡೋಣ. ಈ ಗಾಡಿ ನೋಡ್ತಾ ಇದ್ರೆ ತಗೊಂಡು ಒಂದು 5 ವರ್ಷ ಆದಮೇಲೆ ನಮ್ಮ ಗಾಡಿಗಳೆಲ್ಲ ಹೆಂಗಿರುತ್ತೆ ಅನ್ನೋ ಥರದ್ದು ಇವಾಗಲೇ ಗೊತ್ತಾಗ್ತದೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ನಾವು ತಗೊಂಡು ಒಂದು 5 ವರ್ಷ ಆದಮೇಲೆ ಗಾಡಿ ಹಿಂಗಿರುತ್ತಾ ಅಲ್ಲ? 2 ಇಯರ್ಸ್ಗಾ? ನಂದು 2 ಇಯರ್ಸ್ ಆಗ್ತಾ ಬಂತು. ಹೆಂಗಿದೆ ಅಂಟರು? ನೀನೆಲ್ಲೂ ಓಡಿಸೇ ಇರಲಿಲ್ಲ. 2 ಇಯರ್ಸಿಗೆ 8000 ಕಿಲೋಮೀಟರ್ಸ್ ರನ್ ಮಾಡಿದ್ಯಾ. 2 ಇಯರ್ಸ್ಗೆ ಹಿಂಗಾಗಿರುತ್ತಾ? ಜಾಸ್ತಿ ಆಯಿತು ಅಂದರೆ ಅವಾಗ ಡರ್ಟ್ ಆಗೇ ಆಗುತ್ತಲ್ಲ. ಸುಮ್ಮನೆ ಹಿಂಗೆ ನಿಂತ್ಕೊಂಡೆ ಗಾಡಿ ನಿಲ್ಲಿಸ್ಬಿಟ್ಟು. ಹೆಂಗೆ ಕಾಣ್ತಿದೆ ನೋಡಿ ಗೈಸ್ ಇದು ಗಾಡಿ. ಏನು ಬಲ್ಕಿಯಾಗಿ ಕಾಣ್ತದೆ. ಅಣ್ಣ ಯಾಕೋ ಸರ್ವಿಸ್ ಸ್ಟೇಷನ್ ಒಳಗಡೆ ಬಾ ಅಂತ ಕರಿತಾ ಇದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಕ್ಯಾಮೆಟ್ ವೈಟ್ ಸಿಕ್ಕಿರುತ್ತೆ ಯಾವುದಾದ್ರೂ ಸರ್ವಿಸಿಗೆ ಬಂದಿರೋ ಗಾಡಿ. ಬಿಕಾಸ್ ಯಾಕೆಂದರೆ ನಾನು ಇಲ್ಲಿ ಬಂದಾದಮೇಲೆ ಡಿಸ್ಪ್ಲೇಯಲ್ಲಿ ಆ್ಯಂಡ್ ಅವ್ರ ಹತ್ರ ಕೇಳ್ಕೊಂಡಾಗ ವೈಟ್ ಏನೋ ಸಖತ್ ಇಷ್ಟ ಆಯಿತು ಅಂತ ಹೇಳಿದ್ನಲ್ಲ, ಅದಕ್ಕೆ ತೋರ್ಸೋಕ್ಕಿರ್ಬೋದು, ಅಲ್ಲೇ ಇದೆಯಲ್ಲ ಅದಕ್ಕೇ. ಧೂಳು ಹಿಡ್ದೋಗ್ಬಿಟ್ಟಿದೆ ಅನಿಸುತ್ತೆ. ಯಪ್ಪ. ಕಾಜಾ ಬ್ರೌನ್, ಕಾಜಾ ಬ್ರೌನ್, ಹ್ಯಾನೆಲ್ ಬ್ಲ್ಯಾಕ್, ಕ್ಯಾಮೆಟ್ ವೈಟ್, ಮಾನಾ ಬ್ಲ್ಯಾಕ್. ಹೆಂಗೆ ನಿಲ್ಸಿದ್ದಾರೆ ಗುರು, ಹೊಸ ಗಾಡಿನ ಇದು. ಹೊಸ ಗಾಡಿಗಳು ಹೊಸ ಗಾಡಿಗಳಿದು. ನೋಡಿ, ಇದು ಲೆಜೆಂಡ್ ವೆಹಿಕಲ್ನ ನೋಡೋದಕ್ಕೂ ಆ ಸ್ಕ್ರಾಮ್ 440 ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಬ್ರೋ. ಈ ಗಾಡಿ ಮತ್ತೆ ಬಂದ್ಬಿಟ್ರೆ ಪಕ್ಕ ನೋಡಿ ಅದು. ಬಟ್ ಇದು ಇಂಜಿನ್ ದಪ್ಪ ಅಲ್ಲ ಸೈಜಲ್ಲಿ ಬ್ರೋ, ಇದು ಆಯಿಲ್ ಕೂಲ್ಡು.
ಇದು ಆಯಿಲ್ ಕೂಲ್ಡ್ ಇಂಜಿನ್ನು ಅಲ್ಲಿದೆ ನೋಡಿ ಆ ಕಡೆ ಲೆಫ್ಟಲ್ಲಿ. ಅದು ಏರ್ ಕೂಲ್ಡ್, ಅದು ಲಿಕ್ವಿಡ್ ಕೂಲ್ಡು, ಇದು ಆಯಿಲ್ ಕೂಲ್ಡ್. ಇದು ಏರ್ ಕೂಲ್ಡ್ ಬಂದ್ಬಿಟ್ಟು ನಮ್ಗೆ ಇದಕ್ಕೆ ಬರೋದು ಹಂಟರ್ಗೆ. ಅದು ನೋಡಿ ಏನೂ ಇಲ್ಲ ಅದರಲ್ಲಿ. ಇಲ್ಲ ಬ್ರೋ, ಅದು ನಾನು ಇದರಲ್ಲಿ ನೋಡಿದ್ನಲ್ಲ ವೀಡಿಯೋದಲ್ಲಿ ಆಯಿಲ್ ಕೂಲ್ಡ್ ಆ ಥರ ಇತ್ತು ಅಂತ ತೋರಿಸಿದ್ರು. ಕ್ಯಾಮೆಟ್ ವೈಟ್ ಬ್ರೋ. ಇವಾಗ ನಾವೇನಾದ್ರೂ ಗಾಡಿ ಆರ್ಡ್ರ್ ಮಾಡಿದ್ರೆ ಇದೇ ಥರ ತಂದು ನಿಲ್ಸಿರ್ತಾರ? ಎಲ್ಲ ಕಡೆನೂ ಅಷ್ಟೇ ಕಣ, ಏನು ಮಾಡೋಕ್ಕಾಗಲ್ಲ. ಅದರಲ್ಲೆಲ್ಲ ನಾವು ಏನು ಮಾಡೋಕ್ಕಾಗಲ್ಲ. ತಂದು ನಿಲ್ಸ್ಕೊಂಡಿರ್ತಾರೆ, ಧೂಳು ಏನು ಮಾಡೋಕ್ಕಾಗತ್ತೆ? ಬೆಂಗಳೂರು ಅಂತ ಸಿಟಿಲಿ ಧೂಳಿಲ್ಲ ಅಂದರೆ. ಬಟ್ ಇದೇನಕ್ಕೆ ಹಿಂಗೆ ನಿಲ್ಸ್ಕೊಂಡಿರೋದು? ಡೆಲಿವರಿ ಆಗಿರಲ್ವಾ, ಇಲ್ಲ ತೊಗೊಂಡು ಕ್ಯಾನ್ಸಲ್ ಮಾಡಿರ್ತಾರಾ? ಅವ್ರು ಸ್ಟಾಕಲ್ಲಿ ತಂದು ಇಟ್ಕೊಂಡಿರೋದು 1 or 2. ಇದು ನೋಡಿ, ಇದು ನಾರ್ಮಲ್ ಗಾಡಿ, ಟ್ಯೂಬ್ಲೆಸ್ ಅಲ್ಲ. ನಮ್ಮದು ಟ್ಯೂಬ್ಲೆಸ್ ಆಗೋದು. ಸೊ ಈ ಥರ ಬಂದು ವೆಯ್ಟ್ ಆಗೋಲ್ಲ, ಕಸ್ಟಮೈಸ್ ಆಗಿ ಬರುತ್ತೆ. ಕಸ್ಟಮೈಸ್ ಆಗ್ಬಿಟ್ಟು ಬಂದ್ಬಿಡುತ್ತೆ. ಮೋಟೋ ಟಾರ್ಕ್ ಅವ್ರದಾ? ಕ್ರೇಜಿ ಅಮ್ಮ. ನೋಡು, ಯೂಸ್ ಹೆಂಗಾಗಿದೆ ಅಂತ. ಆ ಕಲರ್ ಇದ್ದಿದ್ದು ಬ್ರೌನ್ ಆಗಿಬಿಟ್ಟಿದೆ. ಕಾಪರ್ ಕಲರ್ ಆಗಿದೆ. ಕಂಪ್ಲೀಟ್ ಇದು ಮೋಟೋ ಟಾರ್ಕ್ ಅವ್ರದ್ದು ಎಲ್ಲ. ಸ್ಯಾಡಲ್ ಸ್ಟೇ, ಟಾಪ್ ಬಾಕ್ಸ್ ರ್ಯಾಕು, ಇಂಜಿನ್ ಗಾರ್ಡು, ಕ್ರ್ಯಾಶ್ ಗಾರ್ಡ್. ವೈಸರ್ ಈ ಥರ ಹಾಕ್ಸ್ಬೇಕಲ್ಲ ಗಾಡಿ ಅವಾಗ ಇನ್ನೂ ಸ್ವಲ್ಪ. ಹಾಂ, ಬಲ್ಕಿಯಾಗಿ ಕಾಣತ್ತೆ ಇನ್ನು. ಅದು ಕ್ಯಾಮೆಟ್ ವೈಟಾ? ಏನೋ ವೈಟ್ಗಳೇ ಜಾಸ್ತಿ ಕಾಣಿಸ್ತಾ ಇದ್ದಾವೆ. ವಾವ್, ನೋಡಿರಿ ಅದು ಹೆಂಗೆ ಕಾಣುತ್ತೆ ನೋಡಿರಿ ಅದು ಗಾಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಸೂಪರ್ ಬ್ರೋ ನೋಡಿ, KTM ಮಿರರ್ ಇದೆ ನಾನು ಹೇಳಿದ್ದು. ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಗೊತ್ತಾ? ಹಾಂ, ಇದು 1300 rupees ಪರ್ ಪೀಸ್ ಬ್ರೋ. ಇದು ಹೊಸದೇನಾ ಗಾಡಿ? ಇದೇನೋ ಎಕ್ಸ್ಟ್ರಾ ಗಾರ್ಡ್ ಥರ ಎಲ್ಲರಿಗೂ ಕೊಡ್ತಾರಾ ಇದು ಅವರ ಕಂಪ್ನಿಯವರೇ? ಏ, ಆ ಗಾಡಿಗೂ ಇತ್ತು. ಇದು ಮಾಸ್ಟರ್ ಸಿಲಿಂಡರ್ದು ಈ ಥರ ಹಾಕ್ಸ್ಬೇಕು. ಬಾರ್ಕ್ ಬಸ್ಟರ್ಸ್ ನಕಲ್ ಗಾಡ್ಸ್ ಈ ಥರ ಹಾಕ್ಸ್ಕೊಬೇಕು ಬ್ರೋ. ಬಾರ್ಕ್ ಬಸ್ಟರ್ಸ್ ಕಾಸ್ಟ್ಲಿ. ಅದು ಕಾಸ್ಟ್ಲಿನಾ? 3,000 ಸಾಕಾಗತ್ತಾ ಲೈಟ್ ಇದಕ್ಕೆ? ಲಲ್ಲ 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 ಕಾಜಾ ಬ್ರೌನ್, ಕ್ಯಾಮೆಟ್ ವೈಟ್. ಬಟ್ ಈ ಮಿರರ್ ಚೆನ್ನಾಗಿ ಕಾಣ್ತಾ ಇದೆ ಇದಕ್ಕೆ. ಹೊಸ ಗಾಡಿನಾ? ಅದು ನೋಡು, ಅವ್ನು ಹಾಕ್ಸ್ಕೊಂಡಿದ್ದಾನೆ. ಇದಕ್ಕೆ ಇದ್ರ ಮೇಲ್ಗಡೆ ಪ್ಲೇಟ್ ಬರುತ್ತೆ. ನೋಡಿ, ಈ ಥರ ಪ್ಲೇಟ್ ಯಾವ್ದಾದ್ರು ನಾವು ಎಕ್ಸ್ಟ್ರಾ ಹಾಕ್ಸ್ಬೇಕು. ಬರುತ್ತೆ, ಹೌದು. ಈ 4 ಸ್ಕ್ರೂ ಬರುತ್ತೆ. ಇಲ್ಲದಿಲ್ಲ ಗಾಡಿ. ಅಲ್ಲಿ ಲಾಸ್ಟಲ್ಲಿ ಇದೆ. ಬೇಡ ನಡಿ. ಯಾಕೆ ಬ್ರೋ? ಇಲ್ಲಿ ನೋಡಿ ಬ್ರೋ, ಯೋಚನೆ ಮಾಡಿ ನೋಡಿ. ಓಲ್ಡ್ ವರ್ಷನ್ನು ಹೊಸ ವರ್ಷನ್ ಈಗಲೇ ಡಿಸೈಡ್ ಮಾಡಿ ಬ್ರೋ ತಗೊಳಕ್ಕೆ ಗಾಡಿನ. ಯಾವ ಗಾಡಿ? ಹಿಮಾಲಯನ್. ನನ್ನ ಜೊತೆ ಇಳಿಸ್ಬಿಡಿ ಬ್ರೋ. ನೀವೆಲ್ಲ ಶ್ರೀಮಂತರಪ್ಪ. ಕಟ್ಟು ನೀವೆಲ್ಲೆಲ್ಲ ನನಗೆ ಕೌಂಟ್ರ್ ಕೊಡ್ತೀರ, ಕಟ್ಟು. ಗೈಸ್, ಇವಾಗ ನಮ್ಮ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಹಿಮಾಲಯನ್ 450 ಟೆಸ್ಟ್ ರೈಡ್ ಮುಗೀತು. ನನಗೆ ಪಾಸಿಟಿವ್ ವೈಬ್ ಏನೋ ಬಂತು. ಬಟ್ ಇವಾಗ KTM 390 EDV ಬೈಕ್ ಹೆಂಗಿದೆ ನೋಡಿಕೊಂಡು ಅದಾದಮೇಲೆ ಡಿಸೈಡ್ ಮಾಡೋಣ ಅಂತ ನಾನು ನಮ್ಮಣ್ಣ ಸೀತಾ ಸರ್ಕಲಲ್ಲಿರೋ KTM ಶೋರೂಮ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ. ಸೀತಾ ಸರ್ಕಲಲ್ಲಿರೋ KTM ಶೋರೂಮ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣನ ಕೇಳೋಣ ಬನ್ನಿ, ಬೈಕ್ ಹೆಂಗೆ ಫೀಲ್ ಆಯಿತು ಅಂತ. ಹೆಂಗಿತ್ತು ಬ್ರೋ ಗಾಡಿ? ಚೆನ್ನಾಗಿದೆ, ಚೆನ್ನಾಗಿದೆ, ಫೀಲ್ ಕೊಡ್ತು. ಅದೇ ನೀನು ಹೇಳ್ದಂಗೆ 390 ಒಂದ್ಸರಿ ಓಡಿಸೋಣ, ಅದಾದಮೇಲೆ ಡಿಸೈಡ್ ಮಾಡ್ಬೋದು. ಸೊ ಮೊನ್ನೆ ನೋಡಿದ್ದು ಅದೆಲ್ಲ ಎಕ್ಸ್ಕ್ಲೂಡೆಡ್ ಇವಾಗ. ಹೌದು,
ಇ-ಸ್ಟ್ರಾಮು ಬೇಡ, ಆಮೇಲೆ SD-ನೂ ಬೇಡ. ಎಸ್, ಬಜೆಟ್ನ ಸ್ವಲ್ಪ ಹೈಕ್ ಮಾಡಿಕೊಂಡು ಖುದ್ದಾಗಿ ಸ್ವಲ್ಪ ಹೈಯರ್ ರೇಂಜ್ ಗಾಡಿಗಳನ್ನ ಕಂಪೇರ್ ಮಾಡ್ಕೊಂಡು ನೋಡೋಣ ಅಂತ ಬಂದಿದ್ದೀವಿ. ನೋಡಬೇಕು ಏನಾಗುತ್ತೆ ಅಂತ. ಡಿಪೆಂಡ್ಸ್ ಆನ್ ಬೇಡವೇ ಬೇಡ. ಡಿಪೆಂಡ್ಸ್ ಆನ್ 390 ಪರ್ಫಾರ್ಮೆನ್ಸ್ ಅಂದರೆ ಗಾಡಿದು ಫೀಚರ್ಸ್. ನಾವು ಫೈನಲೈಸ್ ಮಾಡಬೇಕಾಗಿರೋದು ಬಿಟ್ವೀನ್ 390 ಆ್ಯಂಡ್ 450. ಅದು 390ಲಿ ನಾಟ್ R ನಾಟ್ S. ಈಗ ಎಕ್ಸ್ನ X+ ಅಂತ ಬಿಟ್ಟಿದ್ದಾರೆ. ಸೊ ಅದನ್ನ ನೋಡಿಕೊಂಡು ಬಜೆಟ್ ವೈಸ್ ನೋಡಿಕೊಂಡು ನೀನು ಡಿಸೈಡ್ ಮಾಡ್ಕೊಬೇಕು. ಬಟ್ ನನಗೆ 450ಯಲ್ಲಿ ನೆಗೆಟಿವ್ ಏನು ಕಾಣಿಸ್ತಿಲ್ಲ. ನಿಮಗೆ ನೆಗೆಟಿವ್ ಅಂತ ಏನು ಹೇಳೋಕ್ಕಾಗಲ್ಲ. ಒಂದು ಇಂಪ್ರೂವ್ಮೆಂಟ್ಸ್ ಮಾಡೋವಂಥ ಜಾಗ ಅಂತ ಹೇಳಿದ್ರೆ ಹ್ಯಾಂಡಲ್ ಬಾರ್ ಸ್ವಲ್ಪ ವೈಡರು ಮತ್ತು ಎಕ್ಸ್ಟೆಂಡ್ ಮಾಡ್ಕೊಬೇಕು ಅಂತ ಅನಿಸ್ತು. ಎಸ್, ಬೇಕೇ ಬೇಕು. ಬಿಕಾಸ್ ಲಾಂಗ್ ರೈಡ್ಗೆಲ್ಲ ಅದು ಇಂಪಾರ್ಟೆಂಟು. ಅದು ಬಿಟ್ಟರೆ ಈಗ ಆ್ಯಸ್ ಆಫ್ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳೋದಾದರೆ ನಮಗೆ ಥಂಡರ್ಬರ್ಡು ಕ್ರೂಸಿಂಗ್ ಬೈಕ್ ಆಗಿರೋದ್ರಿಂದ ನಂಗೆ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ಹೌದು, ನಿನಗೆ ಫುಲ್ ಲಾಂಗ್ ರನ್ನಲ್ಲಿ ಈ ಥರ ಫುಲ್ ಸ್ಟ್ರೆಚ್ ಆಗಿತ್ತು ಅಂದರೆ ಎಲ್ಬೋಸ್ ಪೇನ್ ಬರೋಕ್ಕೆ ಶುರು ಆಗುತ್ತೆ. ಹೌದು. ಸೊ ಅಟ್ಲೀಸ್ಟ್ ಸ್ವಲ್ಪ ಒಂದು ಈ ಮಟ್ಟಕ್ಕಿತ್ತು ಅಂದರೆ ನಿನಗೆ ಫ್ರೀ ಆಗಿರುತ್ತೆ. ನೋಡಿದ್ವಲ್ಲ ಅಲ್ಲಿ 2 ಗಾಡಿ ಆಲ್ರೆಡಿ ಮಾಡಿಫೈ ಮಾಡಿಸ್ಕೊಂಡಿದ್ರು. ಮೋಟೋ ಟಾರ್ಕ್ ಹಾಕ್ಸ್ಕೊಂಡಿದ್ರು. ಮೋಟೋ ಟಾರ್ಕ್ದು ವೈಡ್ ಹ್ಯಾಂಡಲ್ ಬಾರ್ಸು, ಆಮೇಲೆ ಅವ್ರದ್ದೇ ಎಲ್ಲ ಸ್ಯಾಡಲ್ ಸ್ಟೇ, ಟಾಪ್ ಬಾಕ್ಸ್ದು, ರ್ಯಾಕು, ಇಂಜಿನ್ ಕ್ರ್ಯಾಶ್ ಗಾರ್ಡ್ಸು ವಿತ್ ಸ್ಲೈಡರ್ಸು ಎಲ್ಲ ಹಾಕೊಂಡಿದ್ರು ಅವರು. ಸೊ ಇವಾಗ ನಮಗೆ ಮೇನ್ ಇರೋದು ಗಾಡಿನ ಚೂಸ್ ಮಾಡೋದು ಮೇನ್ ಟಾಸ್ಕು. ಅದಾದಮೇಲೆ ಆಕ್ಸೆಸರೀಸ್ನ ಹುಡ್ಕೋದು ಇನ್ನೊಂದು ಟಾಸ್ಕು. ಅದಕ್ಕೆ ಹೆಂಗೂ ಇನ್ನೊಂದು ವ್ಲಾಗ್ ಮಾಡ್ತಿಲ್ಲ. ವಿ ಆರ್ ಹಸ್ಲಿಂಗ್ ಫಾರ್ ಬೈಕ್ ಆ್ಯಂಡ್ ಆಕ್ಸೆಸರೀಸ್. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಜಸ್ಟ್ ಗೋ ವಿತ್ ಫ್ಲೋ. ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಿದೆ. ನಮ್ಮ ಅಣ್ಣ ಒಂದು ಫೇಮಸ್ ಯಾವುದೋ ಸಖತ್ತಾಗಿರೋ ವೆಜ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಸಖತ್ತಾಗಿ ಟೆಸ್ಟ್ ರೈಡ್ ಮಾಡೋಣ ಬನ್ನಿ. ವೆರಿ ಬ್ಯಾಡ್ ಲಕ್ ಗೈಸ್, ನಿನಗೂ KTMಗೂ ಆಗ್ಬರಲ್ಲ. ನಮ್ಮ ಬ್ಯಾಡ್ ಲಕ್ ಅನಿಸುತ್ತೆ. ಶೋರೂಮು ಹಾಫ್ ಡೇ ಇವತ್ತು ಸಂಡೇ ಕ್ಲೋಸ್ ಆಗ್ತಾವೆ. ಏನು ಮಾಡೋಕ್ಕಾಗಲ್ಲ. ಮೋಸ್ಟ್ಲಿ ಸೈನ್ಸ್ ಅನ್ಸುತ್ತೆ ಬ್ರೋ. ನಿನಗೂ KTMಗೂ ಆಗ್ಬರಲ್ಲ. ಮುಚ್ಕೊಂಡು ರಾಯಲ್ ಎನ್ಫೀಲ್ಡ್ 450ನೇ ನೋಡು ಸಾಕು ಅಂತ ಫೈನಲ್ ಹಂಗಾರದು. ನನಗೇನೋ ಸಖತ್ ಇಷ್ಟ ಆಗಿದೆ ಬ್ರೋ ಗಾಡಿ. ಬೇಕಾದ್ರೆ ಇನ್ನೂ. ಬಟ್ ಇವಾಗ ನನಗೆ ಕನ್ಫ್ಯೂಷನ್ ಏನಂದರೆ ಕಲರ್. ನೀವು ನೋಡಿದ್ರೆ ಮಾನ ಬ್ಲಾಕ್ ತಗೋಂತೀರಾ, ನನಗೆ ನೋಡಿದ್ರೆ ಕಾಮೆಟ್ ವೈಟ್ ಇಷ್ಟ ಆಗಿದೆ. ಮಾನ ಬ್ಲಾಕ್ ತೊಗೊಂಬಿಡು, ನೀನು ನೈಟಿಗೆ ಸರಿಯಾಗಿ ಸೂಟ್ ಆಗುತ್ತೆ. ಸೂಟ್ ಆಗುತ್ತೆ ಬ್ರೋ, ಇಲ್ಲ ಅಂತ ಅಲ್ಲ. ಅಲ್ಲ, ಎನಿವೇಸ್ ನಿಮಗೆ ಪ್ರೈಸ್ ರೇಂಜ್ ನೋಡಿದ್ರೆ ಎರಡು ಸೇಮ್ ಬರ್ತಾ ಇದೆ. ಯಾಕೆ ಅಂದರೆ ಕಾಮೆಟ್ ಬ್ಲಾಕ್ ವೈಟ್ ತೊಗೊಂಡ್ರೆ ಪ್ಲಸ್ ನೀನು ಟ್ಯೂಬ್ಲೆಸ್ ರಿಮ್ಸ್ ಹಾಕ್ಸ್ಬೇಕು. ಸೊ ಎಕ್ಸ್ಟ್ರಾ 20,000 ಅದು ಬಿದ್ದೇ ಬೀಳುತ್ತೆ. ಹೌದು. ಬಟ್ ಮಾನ ಬ್ಲ್ಯಾಕಲ್ಲಿ ಇನ್ಬಿಲ್ಟೇ ನಿನಗೆ ಟ್ಯೂಬ್ಲೆಸ್ ಟೈರ್ಸ್ ಬರುತ್ತಲ್ಲ. ಸೊ ಎನಿವೇಸ್ ಇನ್ ಆ್ಯಂಡ್ ಅರೌಂಡ್ ನಿನಗೆ 440 ಆಗೇ ಆಗುತ್ತೆ. 430 440 ಆಗೇ ಆಗುತ್ತೆ. ಸ್ಟಿಲ್ ಟೈಮ್ ಇದೆ. ಯೋಚನೆ ಮಾಡಿಬಿಟ್ಟು ಒಂದು ಡಿಸಿಷನ್ಗೆ ಬರೋಣ. ಗೈಸ್, ಅವಾಗಿಂದ ಹೋಟೆಲ್ಗಳನ್ನ ಹುಡುಕ್ತಾ ಇದ್ದೀವಿ. ಇರೋ ಬರೋ ಎಲ್ಲ ಹೋಟೆಲ್ಗಳು ಕ್ಲೋಸು. ಹೊಟ್ಟೆ ಹಸ್ತು ಒಳಗಡೆ ಬೇಜಾನ್ ಹಿಂಸೆ ಕೊಡ್ತಾ ಇದ್ದಾವೆ. ನಮ್ಮ ಅಣ್ಣ ನೋಡಿದ್ರೆ ಅಲ್ಲಿಗೊತ್ತು ಇಲ್ಲಿಗೊತ್ತು ನಡಿ ಅಂತ ಕರ್ಕೊಂಡೇ ಹೋಗ್ತಾವ್ರೆ. ನಾನೇನು ಮಾಡಲಿ, ಕ್ಲೋಸ್ ಮಾಡಿದ್ರೆ ಬ್ರೋ ಇಲ್ಲಿ ಯಾವುದಾದ್ರೂ ಬೀಗ್ ರೂಟ ಇದ್ರೆ ನೋಡಿ ಬ್ರೋ, ಅಲ್ಲೇ ಒಳಗಡೆ ಸಿಂಕ್ ಆಗ್ಬೋಣ. ಈ ಏರಿಯಾದಲ್ಲೆಲ್ಲ ಬಿಗ್ ರೂಟ ಸಿಗಲ್ಲ. ಅದೇ ವೆಜ್ಜಲ್ಲೇ ಬೀಗ್ ರೂಟ. ನಾನ್ ವೆಜ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಾ ನಿಮ್ಮನ್ನ ಜೊತೆ ಕೂರಿಸ್ಕೊಂಡು? ಓಪನ್ ಇದೆಯಾ ಗೊತ್ತಿಲ್ಲ, ಅದನ್ನೇ ನೋಡಿ. ಗೈಸ್, ಮುಂದೆ ಆಟೋ ಮೇಲೆ ಪಾಪು ಅಂತ ನೋಡ್ತಾ ಇದ್ದೀವಿ. ಹಾಂ, ರೈಟಲ್ಲಿ ಇದೆಯಲ್ಲ. ಸೊ ನಮ್ಮ ಶಶಾಂಕ್ ಅಣ್ಣನ ಚಿಕ್ಕ ಹುಡುಗ ಇದ್ದಾಗ ಪಾಪು ಅನ್ನೋದಕ್ಕೆ ಮಾಣಿ ಅಂತ ಕರೆಯೋರಂತೆ. ಮಾಣಿ ಅಂತ ಏನೇನೋ ಹೇಳ್ತಾನೆ, ಕಂಟೆಂಟ್ ಇಲ್ಲ ಏನಿಲ್ಲ. ನಮ್ಮ ಹೋಟೆಲ್ ಬಂತು. ಎಲ್ರು ಇಲ್ಲಿ ಪಾರ್ಕಿಂಗು ಗೊತ್ತಿಲ್ಲ. ಓಕೆ ಗೈಸ್, ನಾವು ಖಾನಾವಳಿಯಲ್ಲಿ ಒಂದು ಒಳ್ಳೆ ಖಾನನ ಅಂದರೆ ಊಟನ ತಿಂದ್ಕೊಂಡು ಸೊ ಬ್ರೋ ಅವ್ರ ಮನೆಗೆ ಹೋದರು. ನಾನಿವಾಗ ನನ್ನ ಮನೆಯಲ್ಲಿ ಕಾರ್ನ ಪಾರ್ಕ್ ಮಾಡಿ ಇವಾಗ ಮೇಲೆ ಹೋಗಿ ಪಾಚ್ಕೊಬೇಕು. ಬೆಳಗ್ಗೆ ಬೇಗ ಇದ್ದಿದ್ದು, ನಿದ್ದೆ ಇಲ್ಲ. ಸೊ ಇದಿಷ್ಟು ಇವತ್ತಿನ ನನ್ನ ಒಂದು ಹಿಮಾಲಯನ್ 450 ಟೆಸ್ಟ್ ರೈಡ್ನ ವ್ಲಾಗ್ ಆಗಿರುತ್ತೆ. ನೋಡೋಣ, ಇನ್ನೂ ತುಂಬ ಪೆಂಡಿಂಗ್ ಇದೆ ರಿಸರ್ಚ್ ಮಾಡೋದು. ಅದ್ರ ಬಗ್ಗೆ ಎಲ್ಲ ಇನ್ ಡೆಪ್ತ್ ತಿಳ್ಕೊಂಡು ಬಜೆಟೆಲ್ಲ ಪ್ಲ್ಯಾನ್ ಮಾಡಿಕೊಂಡು ವಿಲ್ ಡಿಸೈಡ್. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ, ಇದೇ ಥರ ಸಪೋರ್ಟ್ನ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.
ಸಬ್ಸ್ಕ್ರೈಬ್ ಇನ್ನೂ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಬಂದ ಅವನಿಗೂ ಕೂಡ ಬಾಯ್ ಹೇಳಿ. ಲವ್ ಯು ಆಲ್, ಬಾಯ್ ಬಾಯ್. ಗೈಸ್ ನಾನು ಮನೆಗೆ ಬಂದಾದ್ಮೇಲೆ ಈ ಡಿಸೈನ್ ಎಲ್ಲಿಂದ ಬಂತು ಗುರು ಅಂತ ಯೋಚನೆ ಮಾಡ್ತಾ ಇದ್ರೆ ಅದ್ರದ್ದು ಮೇಯ್ನ್ ಲೈಟ್ ಎಲ್ಲಿಂದ ಬರ್ತಾ ಇರೋದು ಗೊತ್ತಾ? ಸೋರ್ಸ್ ಆಫ್ ಲೈಟ್ ಎಲ್ಲಿಂದ ಬರ್ತಾ ಇರೋದು ಗೊತ್ತಾ? ಅಲ್ಲಿ ನಿಂತಿದ್ದಾಳೆ ನೋಡಿ 2 ವೀಲರ್, ಅದ್ರ ಮಿರರ್ ಲೈಟು ಈ ಡಿಸೈನ್ಗೆ ಹೊಡೆದು ನೋಡಿ ಇಲ್ಲಿ ಕಾಣ್ತಿದೆ ಗೊತ್ತಾ ಕ್ಲಿಯರು, ಎದ್ರು ಅಲ್ಲಿ ರಿಫ್ಲೆಕ್ಟ್ ಆಗ್ತದೆ. ಏನು ಬ್ಯೂಟಿಫುಲ್ ಆಗಿದೆ ಅಲ್ಲ, ತುಂಬ ಚೆನ್ನಾಗಿದೆ, ನೈಸ್.